ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಕೆಲವು ದಿನಗಳ ಹಿಂದೆ ಟೀಮ್ ಇಂಡಿಯಾದ ಕಿಂಗ್ ಆಫ್ ಕ್ರಿಕೆಟ್, ಆಲ್ಮೋಸ್ಟ್ ಕ್ರಿಕೆಟ್ನಲ್ಲಿರುವ ಎಲ್ಲ ದಾಖಲೆಗಳನ್ನು ಬ್ರೇಕ್ ಮಾಡೋದಕ್ಕೆ ಅಂತಲೇ ಬಂದಿರುವ ಆಟಗಾರ, ಅದರಲ್ಲೂ ಚೇಸಿಂಗ್ ಮಾಸ್ಟರ್, ಹೀಗೆ ಸಾಕಷ್ಟು ಬಿರುದುಗಳಿಂದ ಕರೆಯಲ್ಪಡುವಂತಹ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡಿದರು. ಕಳೆದ ವರ್ಷ 2024ರಲ್ಲಿ ನಡೆದಂತಹ T20 ವರ್ಲ್ಡ್ ಕಪ್ಪನ್ನು ಗೆದ್ದ ಬಳಿಕ, ಫಿನಾಲೆ ಆದ ಬಳಿಕ ಯಾರಿಗೂ ಕೂಡ ಕಿಂಚಿತ್ತೂ ಸುಳಿವನ್ನು ಕೊಡದೆ ಆ ದಿನವೇ T20 ಕ್ರಿಕೆಟ್ಗೆ ಟೀಮ್ ಇಂಡಿಯಾದ 3 ಜನ ಆಟಗಾರರು ನಿವೃತ್ತಿಯನ್ನು ಘೋಷಣೆ ಮಾಡಿದರು. ರೋಹಿತ್ ಶರ್ಮಾ, ರವೀಂದ್ರ ಜಡೇಜಾ, ಅವರ ಜೊತೆಗೆ ವಿರಾಟ್ ಕೊಹ್ಲಿ ಕೂಡ ಒಬ್ಬರು. ವಿರಾಟ್ ಕೊಹ್ಲಿ ಕೂಡ ಇಂಟರ್ನ್ಯಾಷನಲ್ T20ಯನ್ನು ನಾನು ಇನ್ನು ಮುಂದೆ ಆಡೋದಿಲ್ಲ ಎನ್ನುವ ನಿರ್ಧಾರವನ್ನು ಸಡನ್ನಾಗಿ ತೆಗೆದುಕೊಳ್ಳುವ ಮೂಲಕ ಅಭಿಮಾನಿಗಳಿಗೆ ಒಂದು ನಿರಾಸೆ ಉಂಟಾಗುವಂತಹ ಸಿಚುವೇಶನನ್ನು ನಿರ್ಮಾಣ ಮಾಡಿದರು. ಇದು ಒಂದು ಕಡೆ ಆದರೆ, ಇದೀಗ ಆಪರೇಷನ್ ಸಿಂಧೂರ ಎನ್ನುವ ಒಂದು ದೊಡ್ಡ ಆಪರೇಷನ್, ಅಂದರೆ ಇಡೀ ಪ್ರಪಂಚವೇ ಭಾರತ ಹಾಗೂ ಪಾಕಿಸ್ತಾನದ ಕಡೆಗೆ ತಿರುಗಿ ನೋಡುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿದ್ದಂತಹ ಈ ಸಂದರ್ಭದಲ್ಲಿ ಮೊದಲಿಗೆ ರೋಹಿತ್ ಶರ್ಮಾ ಅವರು ಟೀಮ್ ಇಂಡಿಯಾ ಅಂದರೆ ಟೆಸ್ಟ್ ಕ್ರಿಕೆಟ್ಗೆ ರಾಜೀನಾಮೆಯನ್ನು ಕೊಡ್ತಾರೆ, ಅಂದರೆ ನಿವೃತ್ತಿಯನ್ನು ಘೋಷಣೆ ಮಾಡ್ತಾರೆ. ಅದಾದ ಬಳಿಕ ವಿರಾಟ್ ಕೊಹ್ಲಿ ಅವರು ಒಂದು 2-3 ದಿನಗಳನ್ನು ತೆಗೆದುಕೊಂಡು ವಿರಾಟ್ ಕೊಹ್ಲಿ ಅವರು ಸಹ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡ್ತಾರೆ. ಹೀಗಾಗಿ ಸಾಕಷ್ಟು ಜನ ಅಭಿಮಾನಿಗಳಿಗೆ ಇದು ನಿರಾಸೆ ಆಗಿತ್ತು. ಯಾಕಪ್ಪ ಅಂತಂದರೆ ಟೀಮ್ ಇಂಡಿಯಾದಲ್ಲಿ ಹೇಳಿಕೊಳ್ಳುವಂತಹ ಸೀನಿಯರ್ ಪ್ಲೇಯರ್ಸ್, ಅದರಲ್ಲೂ ಫಾರ್ಮ್ನಲ್ಲಿ ಇರುವಂತಹ ಸೀನಿಯರ್ ಪ್ಲೇಯರ್ಸ್, ಫಿಟ್ ಆಗಿ ಇರುವಂತಹ ಸೀನಿಯರ್ ಪ್ಲೇಯರ್ಸ್ ಇಲ್ಲದೇ ಇರುವಂತಹ ಈ ಹೊತ್ತಿನಲ್ಲಿ ವಿರಾಟ್ ಕೊಹ್ಲಿ ಅವರು ಸಡನ್ನಾಗಿ ಇಂತಹದ್ದೊಂದು ನಿರ್ಧಾರ ತೆಗೆದುಕೊಂಡಿದ್ದು ಎಷ್ಟು ಸರಿ ಅನ್ನುವ ಒಂದು ಚರ್ಚೆ ಎಲ್ಲ ಕಡೆ ಆರಂಭ ಆಗಿತ್ತು. ಆದರೂ ಸಹ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡೋದಕ್ಕೆ ನಿರ್ಧಾರ ಮಾಡಿರುವುದರಿಂದ ಎಲ್ಲರೂ ಕೂಡ ಅದನ್ನು ಒಪ್ಪಿಕೊಳ್ಳಲೇಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಈ ಸ್ಟಾರ್ ಕ್ರಿಕೆಟರ್ಸ್, ಅಂದರೆ ಭಾರತದಂತಹ ದೊಡ್ಡ ದೇಶದಲ್ಲಿ ಯಾವ ಕ್ರಿಕೆಟಿಗನನ್ನು ಹೆಚ್ಚಿಗೆ ಇಷ್ಟಪಡ್ತಾರೆ, ಯಾರ ಆಟ ಅಭಿಮಾನಿಗಳಿಗೆ ಸಾಕಷ್ಟು ಇಷ್ಟ ಆಗುತ್ತೆ, ಯಾರ ಆಟವನ್ನು ನೋಡಬೇಕು ಅಂತ ಮೈದಾನಕ್ಕೆ ಕ್ರಿಕೆಟ್ ಪ್ರಿಯರು ಟಿಕೆಟನ್ನು ತೆಗೆದುಕೊಂಡು ಬರ್ತಾರೆ, ಅಂತಹ ಒಬ್ಬ ಆಟಗಾರನಿಗೆ ಒಂದು ಒಳ್ಳೆಯ ಫೇರ್ವೆಲ್ ಸಿಗಬೇಕು ಅನ್ನೋದು ಎಲ್ಲ ಅಭಿಮಾನಿಗಳ ಒತ್ತಾಯ. ಈ ಹಿಂದೆ ಭಾರತ ಕ್ರಿಕೆಟ್ನಲ್ಲಿ ಆಡಿದಂತಹ ಎಷ್ಟೋ ದೊಡ್ಡ ಲೆಜೆಂಡ್ ಕ್ರಿಕೆಟಿಗರಿಗೆ ಈ ತರಹದ ಫೇರ್ವೆಲ್ ಸಿಕ್ಕಿದೆ. ಅಂದರೆ ಕೊನೆ ಪಂದ್ಯ ಆಡೋದಕ್ಕೆ ಅವಕಾಶ, ಕೊನೆ ಪಂದ್ಯ ಆಡುವಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಒಳ್ಳೆ ಗೆಸ್ಚರನ್ನು ಕೊಡೋದು, ಆಪೋಸಿಟ್ ಟೀಮ್ನಲ್ಲಿರುವಂತಹ ಆಟಗಾರರು ಸಹ ಅವರಿಗೆ ಒಂದು ಅಭಿನಂದನೆ ತೋರಿಸುವಂತಹ ಕೆಲಸವನ್ನು ಮಾಡೋದು, ಅವರಿಗೆ ಒಂದು ರಿಟೈರ್ಮೆಂಟ್ ಲೈಫ್ ಚೆನ್ನಾಗಿರಲಿ ಅಂತ ವಿಶ್ ಮಾಡುವಂತಹ ಕೆಲಸವನ್ನು ಮಾಡಬಹುದು. ಅಂದರೆ ಇದು ಅವರ ಕೊನೆ ಮ್ಯಾಚ್. ಈ ಮ್ಯಾಚ್ನಲ್ಲಿ ನಾವು ಅವರನ್ನು ತುಂಬ ಚೆನ್ನಾಗಿ ಅದ್ಭುತವಾಗಿ ನಡೆಸಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಫೇರ್ವೆಲ್ಲನ್ನು ಏರ್ಪಡಿಸಲಾಗಿರುತ್ತೆ. ಈ ಹಿಂದೆ ಸಾಕಷ್ಟು ಫೇರ್ವೆಲ್ಗಳನ್ನು ನೀವೆಲ್ಲರೂ ಕೂಡ ನೋಡಿರ್ತಾರೆ. ಆದರೆ ವಿರಾಟ್ ಕೊಹ್ಲಿ ಆಪರೇಷನ್ ಸಿಂಧೂರದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಟೀಮ್ ಇಂಡಿಯಾದ ಟೆಸ್ಟ್ ಕ್ರಿಕೆಟ್ಗೆ ವಿದಾಯವನ್ನು ಹೇಳಿದ್ದ ಸಲುವಾಗಿ ಅವರಿಗೆ ಒಂದು ಫೇರ್ವೆಲ್ ಮ್ಯಾಚ್ ಅಂತ ಸಿಕ್ಕಿರಲಿಲ್ಲ. ನಾವು ಎಕ್ಸಾಂಪಲ್ಗೆ ಸಚಿನ್ ಅವ್ರನ್ನ ತಗೊಂಡ್ರೆ, ಸಚಿನ್ ಅವರು ಕಡೆಯ ಟೆಸ್ಟ್ ಮ್ಯಾಚನ್ನು ಆಡುವಾಗ ಅವರಿಗೆ ಒಂದು ಒಳ್ಳೆ ಫೇರ್ವೆಲ್ ಸಿಕ್ಕಿತ್ತು ಮೈದಾನದಲ್ಲಿ. ಆ ತರಹದ ಒಂದು ಫೇರ್ವೆಲ್ ವಿರಾಟ್ ಕೊಹ್ಲಿ ಅವರಿಗೆ ಸಿಕ್ಕಿಲ್ಲ ಎನ್ನುವ ಕಾರಣಕ್ಕೆ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲ ಸೇರಿಕೊಂಡು ಇದೀಗ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಅವರಿಗೆ ಒಂದು ಅತ್ಯುತ್ತಮವಾದಂತಹ ಫೇರ್ವೆಲ್ ಅನ್ನು ಕ್ರಿಕೆಟ್ ಮೈದಾನದಲ್ಲೇ ನೀಡಬೇಕು, ಅವರಿಗೆ ಒಂದು ಸರ್ಪ್ರೈಸ್ ಅನ್ನು ನೀಡಬೇಕು ಅಂತ ಓನ್ಲಿ ಆರ್ ಸಿ ಬಿ ಫ್ಯಾನ್ಸ್ ನಿರ್ಧಾರವನ್ನು ಮಾಡಿದ್ದಾರೆ. ಇನ್ನು ಮುಂದೆ ನಾವು ವಿರಾಟ್ ಕೊಹ್ಲಿ ಅವರನ್ನ, ನಮ್ಮ ನೆಚ್ಚಿನ ಆಟಗಾರರನ್ನ, ಕಿಂಗ್ ಕೊಹ್ಲಿಯನ್ನ ಬಿಳಿ ಜೆರ್ಸಿಯಲ್ಲಿ ಆಟ ಆಡೋದನ್ನ ಮೈದಾನದಲ್ಲಿ ನೋಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಏನು ಮ್ಯಾಚ್ ನಡೀತಾ ಇದೆ 17ನೇ ತಾರೀಕು IPL 2025 ಸಸ್ಪೆಂಡ್ ಆಗಿ ಮತ್ತೆ ರೀಸ್ಟಾರ್ಟ್ ಏನು ಆಗ್ತಾ ಇದೆ, ಅದರ ಮೊದಲ ಮ್ಯಾಚನ್ನು RCBನೇ ಆಡ್ತಾ ಇದೆ. ಈ ಸೀಸನ್ ಅಂದರೆ 2025ರ IPL ಸೀಸನ್ನ ಮೊದಲ ಮ್ಯಾಚನ್ನು CSK ವಿರುದ್ಧ RCBನೇ ಆಡಿತ್ತು. ಅದಾದ ನಂತರ ರೀಸ್ಟಾರ್ಟ್ ಆದಾಗಲೂ ಕೂಡ ಮೊದಲ ಮ್ಯಾಚನ್ನು RCBನೇ ಆಡ್ತಾ ಇದೆ. ಈ ಮ್ಯಾಚ್ ಎಸ್ಪೆಷಲಿ ಬೆಂಗಳೂರಿನಲ್ಲಿ ನಡೀತಾ ಇರುವ ಮ್ಯಾಚ್ ಇದಾಗಿರುವ ಕಾರಣಕ್ಕೆ, ಬೆಂಗಳೂರಿನ ಹೋಮ್ ಗ್ರೌಂಡ್ನಲ್ಲಿ ಅಂದರೆ RCB ಹೋಮ್ ಗ್ರೌಂಡ್ನಲ್ಲಿ ನಡೀತಾ ಇರುವ ಮ್ಯಾಚ್ ಇದಾಗಿರುವ ಕಾರಣಕ್ಕೆ ಮೈದಾನದಲ್ಲಿ ಒಂದು ಸರ್ಪ್ರೈಸ್ ಅನ್ನ ಪ್ಲಾನ್ ಮಾಡಿಕೊಂಡು ಅಭಿಮಾನಿಗಳೆಲ್ಲರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹ್ಯಾಶ್ ಟ್ಯಾಗ್ ಅನ್ನು ಟ್ರೆಂಡ್ ಮಾಡುವ ಮೂಲಕ ಎಲ್ಲ RCB ಅಭಿಮಾನಿಗಳಿಗೆ ಈ ವಿಷಯವನ್ನು ಮುಟ್ಟಿಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನದು ಸರ್ಪ್ರೈಸ್ ಅಂತ ನೋಡೋದಾದರೆ, ನಾವು ಪ್ರತಿ ಬಾರಿ IPLನ ಮ್ಯಾಚ್ ಆದಾಗ ಕೆಂಪು ಹಾಗೂ ಕಪ್ಪು ಜರ್ಸಿಯಲ್ಲಿ ಅಥವಾ ಕೆಂಪು ಹಾಗೂ ನೀಲಿ ಜರ್ಸಿಯಲ್ಲಿ ಅಭಿಮಾನಿಗಳು ಇಡೀ ಸ್ಟೇಡಿಯಂ ತುಂಬ ಫಿಲ್ ಆಗಿರೋದನ್ನು ನಾವು ನೋಡಿರ್ತೀವಿ. ಅದರ ಜೊತೆಗೆ ಪ್ರತಿ ಸೀಸನ್ನಲ್ಲೂ ಕೂಡ ಎನ್ವೈರನ್ಮೆಂಟ್ನ ಮೇಲೆ ಇರುವಂತಹ ಕಾಳಜಿಯನ್ನು ತೋರಿಸೋದಕ್ಕಾಗಿ ಹಸಿರು
ಹಸಿರು ಹಾಗೂ ಕಪ್ಪು ಜರ್ಸಿಯಲ್ಲಿ ಬಂದಾಗ ಕೂಡ ಇಡೀ ಸ್ಟೇಡಿಯಂ ಹಸಿರು ಬಣ್ಣದಲ್ಲಿ ಕಂಗೊಳಿಸ್ತಾ ಇರೋದನ್ನ ನಾವು ನೋಡಿರ್ತೀವಿ. ಆದರೆ ವಿರಾಟ್ ಕೊಹ್ಲಿ ಅವರೀಗ ಪ್ರಸ್ತುತ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನ ಘೋಷಣೆ ಮಾಡಿರುವ ಕಾರಣಕ್ಕೆ ವಿರಾಟ್ ಕೊಹ್ಲಿ ಅವರ ಟೆಸ್ಟ್ ಕ್ರಿಕೆಟ್ನ ಜರ್ಸಿಯ ನಂಬರ್ ಅಂದರೆ ಅವರ ಜರ್ಸಿಯ ನಂಬರ್ 18, ಈ 18 ನಂಬರ್ ಇರುವ ಜರ್ಸಿಯನ್ನ, ನಾಟ್ ರೆಡ್ ಜರ್ಸಿ, ನಾಟ್ ಗ್ರೀನ್ ಜರ್ಸಿ, ಬಟ್ ವೈಟ್ ಜರ್ಸಿ, ಟೀಮ್ ಇಂಡಿಯಾದಲ್ಲಿ ವಿರಾಟ್ ಕೊಹ್ಲಿ ಹಾಕಿಕೊಳ್ತಾ ಇದ್ದಂತಹ ನಂಬರ್ನ ವೈಟ್ ಜರ್ಸಿಯನ್ನ ಹಾಕಿಕೊಂಡು 17ನೇ ತಾರೀಕು ಬೆಂಗಳೂರಿನಲ್ಲಿ ನಡೆಯುವ ಮ್ಯಾಚ್ಗೆ ಎಲ್ಲ ಅಭಿಮಾನಿಗಳು ಬರಬೇಕು. ವಿರಾಟ್ ಕೊಹ್ಲಿ ಅವರಿಗೆ ಮತ್ತೆ ಟೆಸ್ಟ್ ಕ್ರಿಕೆಟ್ನ ಆಡೋದು ಅಸಾಧ್ಯ, ಮತ್ತೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಅವರು ಬ್ಯಾಟನ್ನು ಹಿಡಿಯೋದನ್ನು ನೋಡೋದು ಅಸಾಧ್ಯ. ಹಾಗಾಗಿ ನಾವು ಎಲ್ಲ ಅಭಿಮಾನಿಗಳು 17ನೇ ತಾರೀಕು ಬೆಂಗಳೂರಿನಲ್ಲಿ ನಡೀತಾ ಇರುವ ಮ್ಯಾಚ್ಗೆ 18ನೇ ನಂಬರ್ ಇರುವಂತಹ ಬಿಳಿ ಜರ್ಸಿಯನ್ನ ಹಾಕಿಕೊಂಡು ಬಂದು ವಿರಾಟ್ ಕೊಹ್ಲಿ ಅವರಿಗೆ ಒಂದು ಒಳ್ಳೆಯ ಫೇರ್ವೆಲ್, ಒಂದು ಒಳ್ಳೆಯ ಸರ್ಪ್ರೈಸ್ ಅನ್ನ ಕೊಡುವುದರ ಜೊತೆಗೆ ಅವರ ಟೆಸ್ಟ್ ಕ್ರಿಕೆಟ್ನ ಒಂದಷ್ಟು ಕ್ಷಣಗಳನ್ನ ಮೆಲುಕು ಹಾಕಿಸುವಂತಹ ಕೆಲಸವನ್ನ RCB ಅಭಿಮಾನಿಗಳಾಗಿ, ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಾಗಿ ನಾವು 17ನೇ ತಾರೀಕು ಮಾಡಬೇಕು ಅಂತ RCB ಫ್ಯಾನ್ಸ್ ಡಿಸೈಡ್ ಮಾಡಿಕೊಂಡಿದ್ದಾರೆ. ಇದು 17ನೇ ತಾರೀಕು ಬೆಂಗಳೂರಿನಲ್ಲಿ ನಡೆಯುವಂತಹ ಮ್ಯಾಚ್ನಲ್ಲಿ ಈ ತರಹದ ಒಂದು ದೃಶ್ಯಗಳು ನೋಡೋದಕ್ಕೆ ಸಿಗಬಹುದು ಅನ್ನೋದು ಎಲ್ಲ RCB ಅಭಿಮಾನಿಗಳ, ವಿರಾಟ್ ಕೊಹ್ಲಿ ಅಭಿಮಾನಿಗಳ ಹಾಗೂ ಬೆಂಗಳೂರಿಗರ ಕನಸಾಗಿದೆ. ಇದು ಯಾವ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ, ಈ ಒಂದು ಪ್ಲಾನನ್ನು ಸಕ್ಸಸ್ ಮಾಡೋದರಲ್ಲಿ RCB ಫ್ಯಾನ್ಸ್ ಯಾವೆಲ್ಲ ರೀತಿ ಹೆಜ್ಜೆ ಇಡ್ತಾರೆ ಅನ್ನೋದು 17ನೇ ತಾರೀಕು ಗೊತ್ತಾಗುತ್ತೆ. ಈ ಒಂದು RCB ಫ್ಯಾನ್ಸ್ನ ನಿರ್ಧಾರದ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. Feed Plus Karnataka.